ಪಪ್ಪು ಏನಪ್ಪ ನೆಬುಲೈಸೇಷನ್ ಇವಾಗ ಹಾಸ್ಪಿಟಲ್ ಇದ್ದೀವಿ. ಈಗ ಸ್ವಿಚ್ ಚಿಕನ್ ಮಾಡೋಕ್ಕೆ ಕೊಟ್ಟಿದ್ದೀವಿ ಇವತ್ತು. ವಿಡಿಯೋ ಮಾಡೋಕ್ಕೆ ಸಕ್ಕತ್ತಾಗಿದೆ ನೋಡಿ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಕೆಮ್ಮು ಬಂದ್ಬಿಟ್ಟಿದೆ, ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಏನಾಯ್ತಪ್ಪ? ಹೌದಾ? ಹೌದಾ? ಅದೇ ಹೋಗೋಣ ಹಾಸ್ಪಿಟಲ್ಗೆ. ಇವತ್ತು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ವೀಕ್ ಆಫ್ ಇತ್ತು, ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮಾಲ್ಗೆಲ್ಲ ಹೋಗೋಣ ಅಂತ. ಬಟ್ ಪಾಪುಗೆ ಸಡನ್ನಾಗಿ ಕೆಮ್ಮು ಜಾಸ್ತಿ ಆಗೋಯಿತು. ಸೊ ಪಕ್ಕದಲ್ಲೇ ಇರೋ ಅವಳಿಗೆ ಕೆಮ್ಮು ಬಂದರೆ ಸಖತ್ತು ಜಾಸ್ತಿ ಬಂದುಬಿಡುತ್ತೆ. 1-2 ಡೇಸ್ಗೆ ಅವಳಿಗೆ ಕಂಟಿನ್ಯೂಸ್ ಆಗಿ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ. ಸಖತ್ ಭಯ ಆಯಿತು. ನಾವು ಅವಾಗಿಂದನೂ ಅವಳು ಚಿಕ್ಕ ಪಾಪು ಇದ್ದಾಗಿಂದನೂ ನಮ್ಮ ಮನೆ ಹತ್ರನೇ ಒಂದು ಹಾಸ್ಪಿಟಲ್ ಇದೆ, ಆ ಡಾಕ್ಟರ್ ಅಡ್ಜಸ್ಟ್ ಆಗಿದ್ದಾರೆ, ಅಲ್ಲೇ ತೋರಿಸೋದು. ಸೊ ಅಲ್ಲೇ ಹೋಗ್ಬಿಡೋಣ, ಸುಮ್ಮನೆ ಏನಿಗೆ ವೆಯ್ಟ್ ಮಾಡೋದು, ಸಿರಪ್ ಎಲ್ಲ ಹಾಕಿದ್ರೆ ಕಡಿಮೆ ಆಗೋಲ್ಲ ಅಂತ ಹೊರಟ್ರು. ಆ್ಯಂಡ್ ಈ ಹಾಸ್ಪಿಟಲ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಎಂಟ್ರೆನ್ಸಿಂದ ಒಳಗಡೆ ಹೋದರೆ ನಿಜವಾಗ್ಲೂ ಇದು ಹಾಸ್ಪಿಟಲ್ಲ ಅಂತ ಅನಿಸ್ಬೇಕು. ನೋಡಿ, ಎಂಟ್ರೆನ್ಸಲ್ಲಿ ಬುತ್ತಾ ಇರ್ಬೋದು. ಆ್ಯಂಡ್ ಮಕ್ಕಳಿಗೆ ಇಷ್ಟ ಆಗೋ ಥರ ಫಿಶ್ ಎಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದೀರ ಅಂದರೆ, ಅಲ್ಲಿಗೆ ಹೋದ ತಕ್ಷಣ ಕೆಮ್ಮದೇ ಸ್ಟಾಪ್ ಮಾಡಿಬಿಡ್ತಾಳೆ. ಯಾವಾಗಲೂ ಅಷ್ಟೇ ಮನೇಲಿದ್ದಾಗ ಅಷ್ಟು ಕೆಮ್ತಾ ಇರೋಳು, ಹಾಸ್ಪಿಟಲ್ಗೆ ಹೋದ ತಕ್ಷಣ ಇವಳಿಗೇನು ಹುಷಾರಿಲ್ವೇನೋ ಅಂತ ಅನ್ಕೋಬೇಕು. ಅದು ಚೆನ್ನಾಗಿತ್ತು. ಒಂಥರ ಫಿಶ್ ಎಲ್ಲ ಪಾಪು ಹಂಗೆ ನೋಡ್ಕೊಂಡು ಆಟಾಡ್ತಾ ಇದ್ಲು. ಡಾಕ್ಟರ್ ಕೂಡ ಬರೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ಅಲ್ಲಿವರೆಗೂ ಏನು ಮಾಡೋದು ಅಂತ ಸುಮ್ಮನೆ ಹಂಗೆ ಆಟ ಆಡ್ಕೊಂಡು ಅಲ್ಲೇ ಇದ್ವಿ. ಸೊ ಡಾಕ್ಟರ್ ಕೂಡ ಇನ್ನೂ ಬಂದಿಲ್ಲ. ಅಷ್ಟರಲ್ಲಿ ಸ್ಟಾರ್ಟಿಂಗ್ಗೆ ವೆಯ್ಟ್ ಎಲ್ಲ ಚೆಕ್ ಮಾಡಿ, ಟೆಂಪ್ರೇಚರ್ ಚೆಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನಾವು ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ಪಾಪು ಸುಮ್ಮನೆ ಹಂಗೆ ಅಲ್ಲೇ ಆಟಾಡ್ತಾ ಇದ್ದಾಳೆ. ಡಾಕ್ಟರ್ ಕೂಡ ಬಂದು ಎಲ್ಲ ಚೆಕ್ ಮಾಡಿ, ಸ್ವಲ್ಪ ಕಫ ಜಾಸ್ತಿ ಆಗಿದೆ, ಒಂದು ನೆಬುಲೈಸೇಷನ್ ತೊಗೊಳ್ಳಿ, ಹಾಸ್ಪಿಟಲ್ 2 ಡೇಸ್ ಅಂತ ಹೇಳಿದ್ರು. ಸೊ ಸುಮ್ಮನೆ ಹಾಸ್ಪಿಟಲ್ಗೆ ಏನಕ್ಕೆ ಒಂದು ದಿನಕ್ಕೆ 3 ಟೈಮ್ಸ್ ಬರಬೇಕಿತ್ತು ಹಾಸ್ಪಿಟಲ್ಗೆ. ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ನಾವೇ ಹೆಂಗಿದ್ರು ಕೆಮ್ಮು ಅಂತೂ ಬಂದೇ ಬರುತ್ತೆ ಮಕ್ಕಳಿಗೆ, ವರ್ಷಕ್ಕೆ 3 ಸಲ. ಮನೆಗೆ ಈ ಸಲ ಮಿಷಿನ್ ತೊಗೊಂಡು ಹೋಗ್ಬಿಡೋಣ ಅಂತ ಮನೆಗೆ ತೊಗೊಂಡು ಬಂದ್ವಿ. ಸಿರಪ್ ಮತ್ತು ಅದಕ್ಕೊಂದು ಟ್ಯೂಬ್ ಕೊಡ್ತಾರೆ, ಅದನ್ನೆಲ್ಲನೂ ಮನೆಗೆ ತೊಗೊಬಂದಿದ್ದೀವಿ. ಇವಾಗ ಪಾಪು ಕೂಡ ಅದನ್ನು ಹಾಕಬೇಕು. ತಿಂದೆ ಪಪ್ಪು? ಏನು ತಿಂದೆ? ಅದೆಲ್ಲ ತಿನ್ನಬಾರ್ದು ಅಂತ ಗೊತ್ತಿಲ್ಲ. ಅದೆಲ್ಲ ಹಂಗೆ ಇವಾಗೆಲ್ಲ ಸುಮ್ಮನೆ ಮಮ್ಮು ತಿಂದಮೇಲೆ ಮಾರ್ನಿಂಗ್ ಗೊತ್ತಷ್ಟೇ. ಅದು ಇದು ಕಿಟ್ಟಿದ್ರೆ ಸಾಕು ನಿಮಗೆ ಲೈಫ್ ಟೈಮ್ ಯೂಸ್ ಅಂತೆ ಅಂತ ಅವ್ರು ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದು ಬನ್ನಿ, ಇದು ಯೂಸ್ ಮಾಡಬೇಕಾದ್ರೆ ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಇದು ಮೆಡಿಸನ್ ಇದೆ, ಇದನ್ನು ಹಾಕ್ಬಿಟ್ಟು ಸ್ಟೀಮ್ ಕೊಡೋದು. ಸುಮ್ಮನೆ ಹಾಸ್ಪಿಟಲ್ಗೆ 3 ಟೈಮ್ಸ್ ಬರೋಕ್ಕೆ ಹೇಳಿದ್ರು. ಯಾರು ಹೋಗ್ತಾರೆ ಅಂತ ಮನೆಗೆ ಮಿಷಿನೇ ತೊಗೊಂಡು ಬಂದ್ಬಿಟ್ಟು ಇವಾಗ ಹಾಸ್ಪಿಟಲಿಂದ ಏನಪ್ಪ ಕಫ ಜಾಸ್ತಿ ಆಗಿಬಿಟ್ಟಿದೆ ನಮಗೆ. ಇವಾಗೇನು ಒಂದು ದಿನಕ್ಕೆ 3 ಟೈಮ್ಸು ನೆಬುಲೈಸೇಷನ್ ಮಾಡೋಕ್ಕೆ ಹೇಳಿದ್ರು. ನಮ್ಮ ಹತ್ರ ಮಿಷಿನ್ ಇರಲಿಲ್ಲ. ನೆಕ್ಸ್ಟು ಇಯರ್ಲಿ ಅಂತೂ 2 to 3 ಟೈಮ್ಸ್ ಕೆಮ್ಮು ಕೋಲ್ಡ್ ಅಂತೂ ಆಗ್ತಾ ಇರುತ್ತೆ. ಅದಕ್ಕೆ ಮಿಷಿನೇ ತೊಗೊಬರೋಣ ಅಂತ ತೊಗೊಳ್ವಿ. ಇವಾಗ ಅದು ಯೂಸ್ ಮಾಡೋದು ಅಂತ ತೋರಿಸ್ತೀವಿ. ಅಂತೂ ಕೆಮ್ಮು ನೆಗಡಿ ಬಂದುಬಿಟ್ರೆ ನಿದ್ದೆ ಇಲ್ಲ. ನೈಟ್ ಅಂತೂ ಒಂಚೂರು ನಿದ್ದೆ ಕೊಟ್ಟಿಲ್ಲ ಇವಳು ಅಲ್ವಾ? ಏನಕ್ಕೆ ನಿದ್ದೆ ಕೊಟ್ಟಿಲ್ಲ ನೀನು? ನನಗೆ ಎಣ್ಣೆ ಇದೆ ಪಾಪು ಅವಾಗಿಂದ. ತಲೆಗೆ ಬೇರೆ ಎಣ್ಣೆ ಹಾಕ್ಬಿಟ್ಟಿದ್ದೆ, ಸ್ನಾನ ಕೂಡ ಮಾಡಿಸಿಲ್ಲ ಕೆಮ್ಮು ಅಂತ ಭಯಗೆ. ಇವಾಗ ಸ್ನಾನ ಮಾಡಿಸಲ್ಲ, ಫ್ರೆಶ್ ಅಪ್ ಮಾಡಿಸಿ. ರೆಮಿಡೀಸ್ ಕೂಡ ಟ್ರೈ ಮಾಡಿದೆ. ಶುಂಠಿ ರಸ ಮತ್ತು ಜೇನುತುಪ್ಪ, ಟರ್ಮರಿಕ್ ಎಲ್ಲ ಹಾಕ್ಬಿಟ್ಟು ಏನು ಅದಕ್ಕೂ ಕಡಿಮೆ ಆಗಿಲ್ಲ. ರೆಡಿ ಮಾಡಲೀಗ? ಸರಿ, ನೆಬುಲೈಸೇಷನ್ ಅದು ಹೆಂಗೆ ಮಾಡೋದು ನೋಡ್ಕೊಂಡು ಇವಾಗ ತೋರಿಸಿದ್ದಾರೆ. ಇನ್ನೊಂದ್ಸಲ ನಮ್ಮ ಹಸ್ಬೆಂಡ್ ಬೇರೆ ವೀಕ್ ಆಫ್ ಏನೇನೋ ಪ್ಲ್ಯಾನ್ ಮಾಡಿದ್ವಿ ಮಾಲ್ಗೆ ಹೋಗೋಣ ಅಂತ. ನಮ್ಮ ಬೇಬಿ ಕೆಮ್ಮು ಬಂದ್ಬಿಟ್ಟು ಎಲ್ಲ ಕ್ಯಾನ್ಸಲ್ ಆಗೋಯ್ತು ಇವಳಿಂದ. ದೊಡ್ಡವ್ರ ಮಾಸ್ಕಿ, ದೊಡ್ಡವ್ರದ್ದು ಬಿಡು, ಈ ಥರ ಇರುತ್ತೆ. ಇದು ಮಾಸ್ಕ್ ಬೇಬಿದು. ಇಲ್ಲಿ ಅದು ಇದನ್ನ ಹಾಕಬೇಕು, ಡ್ರಾಪ್ಸ್ ಕೊಟ್ಟಿರ್ತಾರಲ್ಲ. ಇದು ಮಿಷಿನ್ ಇದೆ, ಈ ಥರ ಇದೆ ನೋಡಿ. ಮಿಷಿನ್ ಈ ಥರ ಬರುತ್ತೆ. ಮಿಷಿನ್ನು ಕರೆಂಟ್ ಸ್ವಿಚ್ ಹಾಕಬೇಕು. ಇದು ಸ್ವಿಚ್ ಹಾಕ್ಬಿಟ್ಟು
ಇದನ್ನ ಬೇಬಿ ಕಫ ಹಾಕೋದು, ಕಫಾಗೆ ಬಾರೆ ಇದನ್ನ ಹಾಕೋಣ. ಈ ಥರ ಇದನ್ನು ಫಿಕ್ಸ್ ಮಾಡಬೇಕು. ಫಸ್ಟ್ ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ಡಿಯೋಲಿನ್ ಅಂತ ಈ ಥರ ಇರುತ್ತೆ. ಇದ್ರೊಳಗಡೆ ನೋಡಿ 5 ಇದೆ. ಇದ್ರಲ್ಲಿ 1 ಹಾಕ್ಬೇಕೀಗ. ಓಪನ್ ಮಾಡು. ಸೊ ನೋಡಿ ಈ ಥರ ಇದೆ. ಇದರಲ್ಲಿ ಒಂದನ್ನು ಓಪನ್ ಮಾಡಿಬಿಟ್ಟು ಹಾಕೋಣ. ಓಕೆ, ಈ ಥರ ಫುಲ್ ಹಾಕೊಳ್ಳೋದು. ಹಂಗೆ ಹಿಡ್ಕೊ, ಹಿಂಗೆ ಅಷ್ಟೇ. ನೋಡಿ ಈ ಥರ ಹೊರಗಡೆ ಇದ್ದೀವಿ. ಈಗ ಈ ಸ್ವಿಚ್ನ ಆನ್ ಮಾಡೋದು ಅಷ್ಟೇ. ಮಾಡಿಬಿಟ್ಟು ಆನ್ ಮಾಡೋದು. ಆಯಿತು. ಬಿಸಿನೀರು ಬೇರೆ ಕುಡ್ದು ಹೋಗ್ತಿದೆ ನಮ್ಮ ಬೇಬ್ ಬರ್ತಿದ್ಯಾ? ಎಲ್ಲ ಬ್ಲೂ ಅಲ್ಲ. ಜಾಸ್ತಿ ಏನಾದ್ರು ಗೊತ್ತಾಯ್ತಾ? ತಿನ್ಬೇಡ ಮೇಲೆ. ಓಕೆ, ಇಲ್ಲಿ ಚಿಕನ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಚಿಕನ್ ಮಾಡೋಕ್ಕೆ ನೋಡ್ಕೋತಾ ಇದ್ದೀನಿ. ಯಾವುದೋ ಪೆಪ್ಪರ್ ಚಿಕನ್ನ. ಫುಲ್ ರೆಸಿಪಿ ಎಲ್ಲ ತೋರಿಸಿಲ್ಲ ಬಿಕಾಸ್ ಸ್ಟೋರೇಜ್ ಇಲ್ಲ. ಮತ್ತೆ ಯಾವಾಗಾರು ಬಂದಾಗ ತೋರಿಸ್ತೀನಿ. ಚಿಕನ್ ಬಿರಿಯಾನಿ ಆದಮೇಲೆ ಮತ್ತೆ ಸಿಗ್ತೀನಿ. ಇದು ಮ್ಯಾರಿನೇಟ್ ಮಾಡಿರೋದು, ಇದು ಫ್ರೈ, ಇದು ಪೆಪ್ಪರ್ ಚಿಕನ್ ಮಾಡೋದಕ್ಕೆ. ಇವಾಗ ರೆಸಿಪಿ ಎಲ್ಲ ತೋರಿಸ್ತೀನಿ. ಎಲ್ಲ ಬಿರಿಯಾನಿ ಆದಮೇಲೆ ಇವಾಗ ಮ್ಯಾರಿನೇಟ್ ಆಗಿರೋ ಚಿಕನ್ನ ಹಾಕೋಬೇಕು. ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಮತ್ತೆ ಸ್ಟೀಮ್ ಕೊಡಬೇಕು, ಅಂದರೆ ನೆಬುಲೈಸೇಷನ್ ಕೊಡಬೇಕು. ಅಷ್ಟರಲ್ಲಿ ಬೇಗ ಬಿರಿಯಾನಿ ಚಿಕನ್ ಫ್ರೈ ಎಲ್ಲ ಮಾಡಬೇಕು. ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ವೈಟ್ ಇಡ್ಬೇಕು ತಾನೇ. ಇದಂಗೆ ಕುಂಕುಮ ಹಿಂಗೆ ಇಟ್ಟಿದ್ದೀರ ಒಳ್ಳೆ. ಬೇಬಿ ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟಿದೆ. ಕುಂಕುಮ ಚೆನ್ನಾಗಿ ಇಟ್ಕೊಂಡಿಲ್ಲ. ಆದರೆ ಮುಚ್ಕೊಟ್ಟಿದ್ದೀವಿ ಇವತ್ತು. ಮಮ್ಮ ಸ್ನಾನನೇ ಮಾಡಿಸಲ್ಲಪ್ಪ. ಯಾವಾಗೋ ಒಂದಿನ ಅಷ್ಟೇ. ಡೈಲಿ ಪಪ್ಪಿನೇ ಸ್ನಾನ ಮಾಡಿಸ್ತಾರೆ. ಸಂಡೇ ನಾನ್ ವೆಜ್ ಮಾಡ್ತೀವಿ, ಬಟ್ ವೀಕ್ ಆಫ್ ಇದ್ದಾಗ ಏನಾದರೂ ವೆರೈಟಿ ಟ್ರೈ ಮಾಡ್ತಿರ್ತೀನಿ. ಇವತ್ತು ಡಿಫ್ರೆಂಟಾಗಿ ಬಿರಿಯಾನಿನ ಟ್ರೈ ಮಾಡಿದ್ದೀನಿ. ಈ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅನಿಸುತ್ತೆ. ಅದಕ್ಕೆ ಇವತ್ತೇನು ರೆಸಿಪಿ ಶೂಟ್ ಮಾಡ್ತಿಲ್ಲ. ಆ್ಯಂಡ್ ಇವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಆದರೆ ವೀಡಿಯೋಗೆ ಬರೋಕ್ಕೆ ಮಾತಾಡೋದಕ್ಕೆ ಒಂಚೂರು ಇಷ್ಟಪಡಲ್ಲ. ವಿಡಿಯೋ ನೋಡಿದ್ರೆ ಏನು ಬೈತಾರೋ ಗೊತ್ತಿಲ್ಲ. ಅವ್ರು ಗೊತ್ತಿಂದ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ನಮ್ಮ ಹಸ್ಬೆಂಡ್ ಓಡೋಗ್ಬಿಟ್ರು. ಅವರು ಇಲ್ಲಿ ನೋಡಿ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ವಿಡಿಯೋಗೆ ಬರೋಕ್ಕೆ ಇಷ್ಟ ಇಲ್ಲಂತೆ. ಸೊ ಅದಕ್ಕೆ ನಾನು ಒಬ್ಬಳೇ ವಿಡಿಯೋ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಒಳಗಡೆ ಅಲ್ಲಿ ಕಿಚನಲ್ಲಿ ನಿಂತು ಮಾಡಿಕೊಡ್ತಾ ಇದ್ದಾರೆ. ಅಂದರೆ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ವೀಡಿಯೋಗೆ ಬರೋಕ್ಕೆ ಒಳ್ಳೆ ಹೆಂಗೆ ಆಡ್ತಾರೆ ಅಂತಾರೆ. ನೋಡ್ತೀನಿ ರೀ ಎಷ್ಟಾಗುತ್ತೆ ಕ್ಯಾಪ್ಚರ್. ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಗಿತ್ತು. ಅದನ್ನು ವಿಜಲ್ಗೆ ಹಾಕ್ಬಿಟ್ಟು ಇವಾಗ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ಸಕ್ಕದಾಗಿ ಬಂದಿತ್ತು ರೆಸಿಪಿ. ಜಸ್ಟ್ ಎಣ್ಣೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಂಡ್ ಚಿಕನ್ ಚೆನ್ನಾಗಿ ನಿಧಾನಕ್ಕೆ ಅದನ್ನು ಕುಕ್ ಮಾಡಬೇಕು. ಮಿನಿಮಮ್ 1 hour ತೊಗೊಂಡ್ರೆ ಯಾವುದೇ ನಾನ್ ವೆಜ್ ರೆಸಿಪಿ ಮಾಡಿದ್ರು ನಿಜ ಚೆನ್ನಾಗಿ ಬರುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇವರು ಕೂಡ ಪಕ್ಕದಲ್ಲೇ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ನಾನು ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು
ಎಲ್ಲ ಮೆಸ್ಸಿ ಆಗಿತ್ತಲ್ಲ, ಅದನ್ನೆಲ್ಲ ನೀಟಾಗಿ ಪಾತ್ರೆಗಳೆಲ್ಲ ಎತ್ತಿಟ್ಟು ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಪೆಪ್ಪರ್ ರೆಸಿಪಿಗೆ ಇದೊಂದು ಪೌಡರ್ ಬೇಕು, ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಇದಕ್ಕೆ ಪೆಪ್ಪರು, ಸೋಂಪು, ಜೀರಿಗೆ, ಸ್ವಲ್ಪ ಧನಿಯಾ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಏನು ಹೇಳಿದ್ನಲ್ಲ ಫಸ್ಟ್ ಇಂಗ್ರೀಡಿಯೆಂಟ್ಸ್, ಅದರಲ್ಲಿ ಚಿಕನ್ ಚೆನ್ನಾಗಿ ಬೇಯಿಸ್ಕೋಬೇಕು. ಫುಲ್ ಆಲ್ಮೋಸ್ಟ್ 90% ಬೆಂದ್ಬಿಡ್ಬೇಕು. ಆವಾಗ ಪೌಡರ್ ಎಷ್ಟು ಬೇಕೋ ಅಷ್ಟು ನಿಮ್ಮ ಖಾರಕ್ಕೆ ತಕ್ಕಂಗೆ ಪೌಡರ್ ಹಾಕಿ ಇನ್ನೊಂದು 10 ಮಿನಿಟ್ಸ್ ಬೇಯಿಸಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ. ಆ್ಯಂಡ್ ನಾನ್ ವೆಜ್ ಏನಾದ್ರು ನೀವು ಟ್ರೈ ಮಾಡ್ತಿದ್ರೆ ನಿಧಾನಕ್ಕೆ ಮಾಡಿ, ಟೈಮ್ ತೊಗೊಂಡು. ಅರ್ಜೆಂಟಲ್ಲಿ ಜಸ್ಟ್ ಹಾಫ್ ಆನ್ ಅವರ್ 1 ಅವರ್ ಓಕೆ, ಹಾಫ್ ಆನ್ ಅವರ್ 10 ಮಿನಿಟ್ಸ್ 20 ಮಿನಿಟ್ಸ್ ಅಂದರೆ ನಿಜ ಚೆನ್ನಾಗಿ ಬರೋಲ್ಲ. ನನಗಿದು ಇಷ್ಟು ವರ್ಷದಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ನಾನು ಇವತ್ತು ನೈಟ್ ಊಟ ಸ್ಕಿಪ್ ಮಾಡ್ತಾ ಇದ್ದೀನಿ, ನಾಳೆ ತಿನ್ನೋಣ ಅಂತ. ಸೊ ಅದಕ್ಕೆ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ನಾನು ಇಷ್ಟು ದಿನ ಏನು ಮಾಡ್ತಿದ್ದೆ ಅಂದರೆ ನನಗೆ ಊಟ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಫಾಸ್ಟಾಗಿ ಮಾಡ್ತಿದ್ದೆ, ಚೆನ್ನಾಗೇ ಬರ್ತಾ ಇರಲಿಲ್ಲ. ಮುಂಚೆ ಎಲ್ಲ ನಿಧಾನಕ್ಕೆ ಮಾಡ್ತಿದ್ದೆ. ಸೊ ಮತ್ತೆ ಇವಾಗ ಸ್ಲೋ ಕುಕಿಂಗ್ ಮಾಡ್ತಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ. ಸೊ ಬಿರಿಯಾನಿ ಆಲ್ಮೋಸ್ಟ್ ಇವಾಗ ದಮ್ ಹಾಕಿದ್ದೀನಿ. ಇದೂ ಇನ್ನೊಂದು 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಪೆಪ್ಪರ್ ಚಿಕನ್. ಬಿಸಿನೀರು ಕುಡಿಯೋದಷ್ಟೇ. ನಾನು ಇವಾಗ ಚಿಕನ್ ಮಾಡ್ತಿದ್ರು, ನಾನು ಇವಾಗ ತಿಂತಾ ಇಲ್ಲ. ಬಿಕಾಸ್ ಸ್ಟ್ರಿಕ್ಟಾಗಿ ಇವಾಗ ಊಟನ ಹೆಂಗೆ ಸ್ಕಿಪ್ ಮಾಡೋದು, ಕಂಟ್ರೋಲ್ ಮಾಡೋದು ಅಂತ ನಾನೇ ಕಲ್ತ್ಕೋತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಅವರು ಎಲ್ಲ ಮಾಡ್ಕೊಡ್ತಾರೆ. ಏನಾದರೂ ಮಾತಾಡಿ ಅಲ್ಲಿ. ಸೊ ಗೈಸ್, ನಮ್ಮ ಹಸ್ಬೆಂಡ್ಗೆ ಇವತ್ತು ವೀಕ್ ಆಫ್, ಅದಕ್ಕೋಸ್ಕರ ನನಗೆ ಅಂತ ಸ್ಪೆಷಲಾಗಿ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದಾರೆ. ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ. ಪಾಪ ಕೈಯೆಲ್ಲ ಸುಟ್ಕೊಂಡ್ಬಿಟ್ರು. ಸೊ ಬನ್ನಿ ಹೆಂಗಿರುತ್ತೆ ಟೇಸ್ಟ್ ಅಂತ ನೋಡೋಣ. ನಮ್ಮ ಮನೇಲಿ ನಾನ್ ವೆಜ್ ಎಕ್ಸ್ಪರ್ಟ್ ಇವರು, ಆದರೆ ಮಾಡಿಕೊಡೋದು ವರ್ಷಕ್ಕೆ 2 ಸಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅಯ್ಯೋ ದೇವ್ರೇ, ಎಷ್ಟು ಚೆನ್ನಾಗಿ. ಸೊ ಬಿರಿಯಾನಿ ಹೆಂಗಾಗಿದೆ ನೋಡೋಣ. ಆಯಿತಾ, ಕರೆಕ್ಟಾಗಿ ಆಗಿದೆಯಾ ನೀರು? ಇನ್ನೊಂದ್ಸಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ಬೇಕಾದ್ರೆ ಎರ್ರ ಮಾಡಬಾರ್ದು, ನಿಧಾನಕ್ಕೆ ಈ ಥರ ಮಾಡಬೇಕು. ನೋಡೋಣ ಹೆಂಗೆ ಬರುತ್ತೆ ಅಂತ. ಆಲ್ಮೋಸ್ಟ್ 1 ಅವರಿಂದ ಮಾಡ್ತಿರೋದು. ಹೇಗೆ ಬರುತ್ತೆ ನೋಡೋಣ ಬನ್ನಿ ಇವತ್ತು. ಸಕ್ಕತ್ತಾಗಿದೆ, ನೋಡೋಣ ಟೇಸ್ಟ್. ಬಟ್ ನಾನು ಇವಾಗ ಟೇಸ್ಟ್ ಮಾಡ್ತಾ ಇಲ್ಲ, ಬೆಳಗ್ಗೆ ಮಾಡೋದು. ಅವ್ರನ್ನೇ ಕೇಳ್ಬಿಟ್ಟು ಹೆಂಗೆ ಬರುತ್ತೆ. ವೈಟ್ ರೈಸ್ ಮತ್ತು ಇದರ ಚಿಕನಲ್ಲಿ ರಸ ಇರುತ್ತಲ್ಲ ಅದನ್ನು ಮಾತ್ರ ತಿನ್ನಿಸ್ತಾ ಇದ್ದೀನಿ. ಬಿಕಾಸ್ ಕೆಮ್ಮಿದೆಯಲ್ಲ ಅದಕ್ಕೆ. ಆಯಿತು. ನಾವು ಚಿಕ್ಕವರಿದ್ದಾಗ ಈ ಥರ ವೈಟ್ ರೈಸ್ಗೆ ರಸ ಹಾಕೊಂಡು ತಿಂದ್ಬಿಡ್ತಾಯಿದ್ವಿ. ಸೊ ನಮ್ಮ ಬೇಬಿಗೆ ಪಾಪ ಕೆಮ್ಮಿದೆಯಲ್ಲ, ಅದಕ್ಕೆ ಖಾರ ಎಲ್ಲ ಕೊಡಲ್ಲ ಅಲ್ವಾ ಬೇಬಿ? ಸ್ಮೆಲ್ ನೋಡಿದ್ರೆ ತಿನ್ನಬೇಕು ಅನ್ಸದೆ. ಬಟ್ ಟೈಮ್ 10 o'clock ಆಗಿದೆ. ನಾನು ಸಂಜೆನೇ ಹೇಳಿದೆ ಬೇಗ ತಂದ್ಕೊಡಿ 5 o'clockಗೆ ಅಂತ. 8 o'clock ಮೇಲೆ ನಾನೇನು ತಿನ್ನಲ್ಲ ಅಂದರೆ ತಿನ್ನಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಸೈಡ್ ಆಗಿದ್ದೀನಿ. ಸ್ಮೆಲ್ ಹೆಂಗೆ ಬರ್ತಿದೆ ಗೊತ್ತಾ? ಬಟ್ ಆದರೂ ಇಲ್ಲ, ತಿನ್ನಲ್ಲ. ಗ್ರೀನ್ ರೆಡ್ ಏನು ಗೊತ್ತಾ? ಬಿರಿಯಾನಿ ನೋಡಿ, ಲೆಗ್ ಪೀಸ್ ಸಕ್ಕತ್ತಾಗಿ ಬಂದಿದೆ. ಹಿಂಗೆ ಕ್ಲೋಸ್ ಮಾಡಿಡೋಣ. ಸರಿ ಹೋಗುತ್ತೆ.
ಪೌಡರ್ ಹಾಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಲೆಮನ್, ಒಂದು ಹಾಫ್ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಹುಳಿ, ಖಾರ, ಉಪ್ಪು ಹಾಕಿದರೆ ನಮ್ಮ ಪೆಪ್ಪರ್ ಚಿಕನ್ ರೆಡಿ. ಬೇಡ ಅಂದ್ಕೊಂಡು ಫೈನಲಿ ಈ ಸ್ಮೆಲ್ ತಡಿಯೋಕೆ ಒಂದು ಸ್ವಲ್ಪ ತಿನ್ಬಿಡ್ತೀನಿ ಇವತ್ತು ಒಂದಿನ ಅಂತ ಹಾಕೋತಾ ಇದ್ದೀನಿ. ನೋಡೋಣ ಬನ್ನಿ ಎಷ್ಟು ತಿಂತೀನಿ ಅಂತ. ಇಷ್ಟೇ ಸಾಕು. ಸ್ವಲ್ಪ ರೈಸ್, ಈ ಸ್ವಲ್ಪ ಪೆಪ್ಪರ್ ಚಿಕನ್ 2 ಪೀಸಸ್ ಇದು 2 ಪೀಸ್. ನಮ್ಮ ಮನೆಯ ಬಿರಿಯಾನಿ ಆ್ಯಂಡ್ ಪೆಪ್ಪರ್ ಚಿಕನ್. ನಮ್ಮ ಹಸ್ಬೆಂಡ್ಗೆ ಯಾವಾಗ ವೀಕ್ ಆಫ್ ಇರುತ್ತೋ ಓದಿದ್ದಾರೆ, ಏನಾದ್ರು ವೆರೈಟಿ ಮಾಡ್ಕೊಳ್ಬೇಕು. ಅಲ್ಲ, ನಾವು ಮಂಡ್ಯದವರಾಗಿ ನಾನ್ ವೆಜ್ ತಿನ್ಕೊಂಡು ನಾನ್ ವೆಜ್ ಮಾಡಿಬಿಟ್ಟು ಸ್ಕಿಪ್ ಮಾಡ್ತೀನಿ ಅಂದ್ಕೊಂಡಿದ್ದೀರಾ? ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಬನ್ನಿ, ಹೆಂಗಿದೆ ಟೇಸ್ಟ್ ಅಂತ ಟೇಸ್ಟ್ ಮಾಡ್ಬಿಟ್ಟು ಉಪ್ಪು ಬೇಕಾದರೆ ಇಲ್ಲೇ ನೋಡ್ಕೊಂಡು ತಿಳ್ಕೊಂಡು ನಮ್ಮ ಬೇಬಿ ಪಾಪು ತಿಂದಿ. ಸೊ ಟೇಸ್ಟ್ ಮಾಡ್ತಿದ್ದೀನಿ. ಲೆಗ್ ಪೀಸ್ ಕೂಡ ಕರೆಕ್ಟಾಗಿ ತಿಂದಿದೆ. ಅದಕ್ಕೆ ಯಾವಾಗಲೂ ಸ್ಲೋ ಕುಕಿಂಗ್ ಮಾಡಬೇಕು, ಎಸ್ಪೆಷಲಿ ನಾನ್ ವೆಜ್, ಇಲ್ಲಾಂದರೆ ಟೇಸ್ಟ್ ಕರೆಕ್ಟಾಗಿ ಬರಲ್ಲ. ಸೊ ಊಟ ಎಲ್ಲ ಮಾಡಿ ಇವಾಗ ಮಲ್ಕೋತಾ ಇದ್ದೀವಿ. ಇವತ್ತೊಂಥರ ಮೂವಿ ನೈಟ್ ಅಂತಲೇ ಹೇಳ್ಬೋದು. ಎಲ್ಲರೂ ಇಲ್ಲೇ ಬಿಡ್ ಹಾಕ್ಕೊಂಡು ಹಾಲಲ್ಲಿ ಮಲ್ಕೋತಾ ಇದ್ದೀವಿ. ಒಂಥರ ಚೆನ್ನಾಗಿರುತ್ತೆ. ಡೈಲಿ ಆಫೀಸ್ ಬಿಸಿ ಅಂತ ಇದ್ದಾಗ ಒಂದಿನಾದರೂ ನಮಗೋಸ್ಕರ ಟೈಮ್ ಕೊಡ್ಕೊಂಡು ಈ ಥರ ಆರಾಮಾಗಿ ಇರಬೇಕು. ಸೊ ಮಾರ್ನಿಂಗ್ ಆಯಿತು, ಇವಾಗ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ಇನ್ನೂ ಇದೆ ಸ್ವಲ್ಪ, ಅದೆಲ್ಲ ಕಡಿಮೆ ಆಗಲಿ ಅಂತ ಕಳಿಸಿಲ್ಲ ಅಲ್ವಾ ಬೇಬಿ? ಹಾಲು ಮತ್ತು ಬಿಸ್ಕೆಟ್ ತಿಂತಾ ಇದ್ದಾರೆ. ನಾನು ಕೂಡ ಡೌಟೇ ಹೋಗೋದು ಕ್ಲಾಸ್ಗೆ. ಸೊ ನಾನು ಪಾಪ ಇವತ್ತು ಏನೆಲ್ಲ ಮಾಡ್ತೀವಿ ಮನೇಲಿ ಅಂತ ಹೋಗ್ತೀವಿ. ಸೊ ನನ್ನ ತಲೆ ಫುಲ್ಲು ಹೇರ್ ಫಾಲ್ ಆಗಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಒಂದು ಆನಿಯನ್ ಜ್ಯೂಸ್ ರೆಸಿಪಿ ತೋರಿಸ್ತೀನಿ. ಯಾರಿಗೆಲ್ಲ ಹೇರ್ ಫಾಲ್ ಮತ್ತು ಹೇರ್ ಚೆನ್ನಾಗಿ ಬರಬೇಕು ಅಂದರೆ ಇದನ್ನು ಒಂದ್ಸಲ ಟ್ರೈ ಮಾಡಿ. ಬನ್ನಿ ರೆಸಿಪಿ ಮಾಡೋಣ. ವಾವ್, ಚೆನ್ನಾಗಿರೋ ಡ್ರೆಸ್ ಬೇಬಿ. ಇವತ್ತಿಗೆ ಡ್ರೆಸ್ ಹಾಕೋತಿದ್ದೆ. ಓಕೆ ಬನ್ನಿ ಬೇಗ ಸ್ನಾನ ಮಾಡ್ಕೊಬಿಡೋಣ. ಮಾರ್ನಿಂಗ್ ವಾಟರ್, ಜೀರಾ ಮತ್ತು ಸೋಂಪು ವಾಟರ್ ಕುಡಿತಾ ಇದ್ದೀನಿ. ಆಟಾಡ್ತಿದ್ದೆ. ಏನು ಆಟಾಡ್ತಿದ್ದೀರಾ? ಆಟಾಡಪ್ಪ ಬೇಗ ಇದು ಹೇರ್ ಪ್ಯಾಕ್ ರೆಡಿ ಮಾಡು. ಇಂಗ್ರೀಡಿಯೆಂಟ್ಸ್ ಆನಿಯನ್ ಮತ್ತು ಕರಿಬೇವು, ಸ್ವಲ್ಪ ಕೋಕೋನಟ್ ಆಯಿಲ್ ಅಷ್ಟೇ. ಸ್ವಲ್ಪ ಕೋಕೋನಟ್ ಆಯಿಲ್ ಸಾಕು, ಅಷ್ಟೇ. ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ರೀ. ಇದು ನೋಡಿ, ಗ್ರೈಂಡ್ ಮಾಡಿದ್ಮೇಲೆ ಈ ಥರ ಆಗಿದೆ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡೋಣ. ಈ ಥರ ಆಗಬೇಕು. ಆನಿಯನ್ ಪ್ಯಾಕ್ ಬನ್ನಿ, ಇದನ್ನು ಕೂದಲು. ನನಗಂತೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಇವತ್ತು ಆನಿಯನ್ ಪ್ಯಾಕ್ನ ರೆಡಿ ಮಾಡಿ ಇವಾಗ ಹಚ್ಕೋತಾ ಇದ್ದೀನಿ. ಈ ಥರ ನೀಟಾಗಿ ಸ್ಕ್ಯಾಲ್ಪಿಗೆ ಹಚ್ಕೋಬೇಕು. ಅದಾದಮೇಲೆ ಜಾಸ್ತಿ ಏನಾದರೂ ಇದ್ದರೆ ಫುಲ್ಲು ಹೇರ್ಗೆಲ್ಲ ಹಾಕಿ ಮಾಸ್ಕ್ ಥರ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು. ಚೆಲ್ಲಿದೆ ಗಲೀಜು, ಕಣ್ಣಲ್ಲೂ ಫುಲ್ ನೀರು ಬರ್ತಿದೆ. ಆನಿಯನ್ ಹಚ್ಕೊಂಡಿದ್ದೀನಿ. ಸೊ ಇದೆಲ್ಲ ಫುಲ್ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಸ್ನಾನ ಮಾಡೋದು. ನೋಡೋಣ ಹೆಂಗಿರುತ್ತೆ ಅಂತ. ವೀಕ್ಲಿ 2 ಟೈಮ್ಸ್ ಅಂತ ಹೇಳಿದ್ದಾರೆ. ಟ್ರೈ ಮಾಡ್ತೀನಿ 1 ಮಂತ್. ಏನಾದ್ರು ರಿಸಲ್ಟ್ ಬಂದರೆ ಹೇಳ್ತೀನಿ, ನೀವು ಟ್ರೈ ಮಾಡಿ ಅಲ್ಲವೇ? ನಡಿ ಬೇಗ ಬೇಬಿಗೆ ಮಮ್ಮೂತಿ.
ವೆರಿ ಗುಡ್. ಸರ್ಪ್ರೈಸ್ ತಗೋಬರ್ತಿದ್ದಾಳೆ, ನೋಡೋಣ ಬನ್ನಿ ಬೇಬ್. ಏನ್ ಸರ್ಪ್ರೈಸ್ ಮಾಡಿದೀಯಾ? ಕ್ಯೂಟ್ ಬೇಬ್, ಚೆನ್ನಾಗಿ ಮಾಡಿದ್ದೀರಾ. ಓ, ಈ ಕಡೆ ಎಲ್ಲ ಬರುತ್ತಾ? ಫಿಶ್ ಇದು, ಮರ್ಮೇಡ್ ಇದು, ನೀವ್ ಮಾಡಿದಾ? ಚೆನ್ನಾಗಿದೆ. ಸೊ ನನ್ನ ಸ್ನಾನ ಆಗಿದೆ, ನೋಡೋಣ ಹೇರ್ ಯಾವ ಥರ ಬರುತ್ತೆ ಅಂತ. ನಮ್ಮ ಬೇಬಿಗೂ ಇನ್ನೂ ಫ್ರೆಶ್ ಅಪ್ ಮಾಡಿಸ್ಬೇಕು. ಫ್ರೆಶ್ ಅಪ್ ಮಾಡ್ಬೇಕು, ಮತ್ತೆ ಸಿಕ್ಕಿವಿ. ನಮ್ಮ ಬೇಬಿ ಇನ್ನೂ ಹಂಗೆ ಇದ್ದೇವೆ ನೋಡಿ. ಡಾಲ್ಫಿನ್ ಮಾಡಿದೆ, ಮರ್ಮೇಡ್ ಫಿಶ್ ಮಾಡಿದೆ. ವಾವ್, ಕ್ಯೂಟ್. ಸೊ ಗಾಯ್ಸ್, ಫ್ರೆಶ್ ಅಪ್ ಆಗಿದ್ದೀನಿ. ಸೊ ನನ್ನ ಹೇರ್ ನೋಡೋಣ ಹೆಂಗಾಗುತ್ತೆ ಅಂತ. ಇನ್ನೂ ನಾನು 1 ವೀಕ್ ಹಚ್ಬೇಕು. ಇದು ಆನಿಯನ್ ಪೇಸ್ಟ್. ಆನಿಯನ್ ಇನ್ನೂ ಕರೆಕ್ಟಾಗಿ ಹೋಗಿಲ್ಲ, ಒಣಗಿದ ಮೇಲೆಲ್ಲ ಉದುರುತ್ತೆ ಅನಿಸುತ್ತೆ. ನೋಡೋಣ, ಇನ್ನೂ 4 ವೀಕ್ ಇದನ್ನು ನಾನು ಹಚ್ತೀನಿ. ಅದಾದಮೇಲೆ ಏನಾದರೂ ರಿಸಲ್ಟ್ ಚೆನ್ನಾಗಿ ಬಂದರೆ ನಿಮಗೂ ಕೂಡ ಹೇಳ್ತೀನಿ, ನೀವು ಕೂಡ ಟ್ರೈ ಮಾಡಿ. ಜಸ್ಟ್ ಆನಿಯನ್ ಮತ್ತು ಕರಿ ಲೀವ್ಸ್, ಕೋಕೋನಟ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಒಂದು 1/2 ಅವರ್ ಬಿಡಬೇಕು. ನಾನು 1 ಅವರ್ ಮೇಲೆ ಬಿಟ್ಟಿದ್ದೆ. ನೋಡೋಣ ರಿಸಲ್ಟ್ ಹೆಂಗೆ ಬರುತ್ತೆ. ಮತ್ತು ನೆಬುಲೈಸೇಷನ್ ಕೊಡ್ತಾಯಿದ್ದೀವಿ, ನೋಡೋಣ ಕೆಮ್ಮು ಎಷ್ಟು ಬೇಗ ಕಡಿಮೆ ಆಗುತ್ತೆ ಅಂತ. ಮತ್ತು ನೈಟು ಕೊಟ್ಟಿದ್ವಿ. ಇದು 4ನೇ ಟೈಮ್ ಇದು ಕೊಡ್ತಿರೋದು. ನೋಡಿ, ಇಲ್ಲೇ ಬೆಡ್ ಹತ್ರನೇ ಹಾಕೊಂಡ್ಬಿಟ್ಟಿದ್ದೀವಿ, ಸುಮ್ಮನೆ ಹಾಸ್ಪಿಟಲ್ಗೆ ಯಾರು ಕರ್ಕೊಂಡು ಹೋಗ್ತಾರೆ ಅಂತ. ಅಲ್ಲವೇ ಮಲಗಿಸಿದ್ದೀನಿ ನೆಬುಲೈಸೇಷನ್ ಕೊಟ್ಬಿಟ್ಟು. ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇವತ್ತು ಉಪ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಉಪ್ಸಾರು ಮಾಡಿ ತುಂಬ ದಿನ ಆಗಿತ್ತು. ಆ್ಯಂಡ್ ನಾನ್ ವೆಜ್ ಮಾಡಿ ನೆಕ್ಸ್ಟ್ ಡೇ ಈ ಥರ ಲೈಟಾಗಿರೋ ಫುಡ್ ತಿನ್ನಬೇಕು ಅನಿಸ್ತಿರುತ್ತೆ. ಆ್ಯಂಡ್ ಪಪಾಯ ಇತ್ತು, ಅದನ್ನು ಕೂಡ ಕಟ್ ಮಾಡಿದ್ದೀನಿ. ಪಾಪು ಇದ್ದಾಳೆ ಅಷ್ಟರಲ್ಲಿ. ಆ್ಯಂಡ್ ಸಂಜೆ ಕ್ಲಾಸ್ಗೆ ಬೇರೆ ಹೋಗಬೇಕು. ಯಾವ ಕ್ಲಾಸ್ ಜಾಯ್ನ್ ಆಗಿದ್ದೀನಿ, ಅದು ಏನು ಎತ್ತ ಅಂತ ಇವಾಗಲೇ ಹೇಳಲ್ಲ. ಒಂದು ಸ್ವಲ್ಪ ದಿನ ಆಗಲಿ, ಇವಾಗಲೇ ಏನು ಬೇಡ ಅಂತ. ಆ್ಯಂಡ್ ಏನೇ ಅಂದ್ಕೊಂಡ್ರು ಹೇಳಿದ್ರು ಅದು ಕರೆಕ್ಟಾಗಿ ನನ್ನ ಲೈಫಲ್ಲಂತೂ ಆಗ್ತಾನೇ ಇಲ್ಲ. ಅದಕ್ಕೆ ಅದು ಕಂಪ್ಲೀಟ್ ಆಗೋವರೆಗೂ ಏನೂ ಬೇಡ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಪಾಪನೂ ಕೂಡ ಕರ್ಕೊಂಡು ಹೋಗಬೇಕು. ಬಿಕಾಸ್ ಇವತ್ತು ರಜಾ ಹಾಕ್ಸಿದ್ವಿ ಸ್ಕೂಲ್ಗೆ. ಆ್ಯಕ್ಚುಲಿ ಮಾರ್ನಿಂಗ್ ಕ್ಲಾಸ್ ಇರೋದು ನನಗೆ, ಹೋಗೋಕ್ಕಾಗಲಿಲ್ಲ, ಅವಳಿದ್ಲಲ್ಲ. ಕೆಮ್ಮು ಇನ್ನೊಂದು ಸ್ವಲ್ಪ ಇತ್ತು, ಕಡಿಮೆ ಆಗಲಿ ಅಂತ. ಸೊ ಅದಕ್ಕೆ ಇವತ್ತು ಸಂಜೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನೈಟಿಗೂ ಬೇಗ ಅಡುಗೆ ಮಾಡಿಬಿಟ್ರೆ ಬೇಗ ಊಟ ಮಾಡ್ಬೋದು ಅಂತ. ಸೊ ಹೊಸ್ದಾಗಿ ಏನಾದರೂ ಹ್ಯಾಬಿಟ್ವೇಟ್ ಮಾಡ್ಕೋಬೇಕು. ಸುಮ್ಮನೆ ಅದೇ ಹಳೆ ರೊಟೀನ್ನೇ ಮಾಡ್ಕೊತಿದ್ರೆ ನಮ್ಮ ಲೈಫ್ ಅಂತೂ ನಿಜ ಚೇಂಜ್ ಆಗೋಲ್ಲ. ಸಣ್ಣದಾದರೂ ಪರವಾಗಿಲ್ಲ, ಲೈಟಾಗಿ ಸ್ಟಾರ್ಟ್ ಮಾಡಿ ಒಂದೊಂದಾಗಿ ಎಲ್ಲ ಚೇಂಜ್ ಆಗ್ತಿರುತ್ತೆ. ನನಗಾಗಿರೋ ಎಕ್ಸ್ಪೀರಿಯನ್ಸ್ ಈ 2 ಇಯರ್ಸ್ 2.5 ವರ್ಷ ಅಂತ ಅಂದ್ಕೊಳ್ಳಿ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಿರೋದು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಮಾತಿಗೆ ಮಾತ್ರ ತಲೆ ಕೊಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಏನು ಅನಿಸುತ್ತೆ, ಏನು ಮಾಡಬೇಕು ಅನಿಸುತ್ತೆ ಅದನ್ನು ಮಾಡ್ತಾಯಿರಿ. ಅಂತ ಜಾಸ್ತಿ ಕನ್ಫ್ಯೂಷನ್ಸ್ ಅಂತೂ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಕರೆಕ್ಟಾಗಿ ಒಂದು ಡಿಸಿಷನ್ ತೊಗೊಂಡ್ರೆ ಅದ್ರ ಮೇಲೆ ನಿಂತ್ಕೋಬೇಕು. ಅವ್ರು ಅದು ಮಾಡ್ತಿದ್ದಾರೆ, ಇವ್ರು ಇದು ಮಾಡ್ತಿದ್ದಾರೆ, ನಾವು ಮಾಡೋಣ ಅಂತ ಹೋದರೆ ನಿಜ ಆಗೋಲ್ಲ. ನಮ್ಗೆ ಅವಾಗಿಂದ ಏನು ಇಂಟ್ರೆಸ್ಟ್ ಇದೆಯೋ ಅದ್ರ ಮೇಲೆ ಕರೆಕ್ಟಾಗಿ ಫೋಕಸ್ ಮಾಡಿಬಿಟ್ಟು ಅದನ್ನು ಇನ್ನೂ ಹೆಂಗೆ ಅಪ್ಡೇಟ್ ಮಾಡ್ಕೊಳ್ಳೋದು ಸ್ಕಿಲ್ಸ್ ಆ್ಯಂಡ್ ಏನೇನು ಹೊಸ್ದಾಗಿ ಕಲಿಬೋದು ಅದನ್ನು ಕಲ್ತ್ಕೊಂಡು ಹೋಗಬೇಕು. ಎಲ್ಲನೂ ನಾನು ಆಗ್ಬಿಡ್ತೀನಿ ಒಂದು ಸಲ ಅಂದರೆ ಆಗೋಲ್ಲ. ಇವತ್ತಿನ ಈ ವ್ಲಾಗ್ನ ಇವತ್ತು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೋಡೋಣ ನಾಳಿನ ವ್ಲಾಗಲ್ಲಿ ಏನೇನೆಲ್ಲ ಶೇರ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತೀರಿ. ಆ್ಯಂಡ್ ಇವಾಗ ಅಡುಗೆ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ಕ್ಲಾಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಏನದು ಕ್ಲಾಸ್ ಅಂತ ನಿಮಗೂ ಗೊತ್ತಾಗಬೇಕು ಅಂದರೆ ನಾನು ವೀಡಿಯೋಸ್ನ ಹಿಂಗೆ ಫಾಲೋ ಮಾಡ್ತೀರಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೂ ಕೂಡ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತೀರಿ. ನನ್ನ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.